ನಿರೀಕ್ಷಣಾ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಅರ್ಜಿನ ಸಲ್ಲಿಸಿದ್ದು ಆ ಅರ್ಜಿಯ ವಿಚಾರಣೆ ನಾಳೆ ನಡೆಯುತ್ತೆ. ಒಂದು ಕಡೆ ಪ್ರಜ್ವಲ್ ಒಂದು ರಾತ್ರಿ ವಾಪಸ್ ಆಗ್ತಾರೆ ಎನ್ನುವಂತಹ ಮಾಹಿತಿ, ಮತ್ತೊಂದೆಡೆ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕಿಕೊಂಡಿದ್ದಾರೆ. ಅವರ ಮೇಲಿರುವಂತಹ 3 ಕೇಸ್ಗಳಲ್ಲೂ ಕೂಡ ಜಾಮೀನು ನೀಡಿ ಅಂತ ಪ್ರಜ್ವಲ್ ಅರ್ಜಿ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಜ್ವಲ್ ಅರ್ಜಿ ಹಾಕಿದ್ದು, ಶುಕ್ರವಾರ ವಿಚಾರಣೆಗೆ ಬರ್ತೀನಿ ಅಂತ ಹೇಳಿ ಈಗ ಕೋರ್ಟ್ ಮೊರೆ ಹೋಗಿದ್ ಯಾಕೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅದರಲ್ಲೂ 1 ತಿಂಗಳ ಕಾಲ ಸುಮ್ಮನಿದ್ದು ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ ಯಾಕೆ? ಇವತ್ತು ಪ್ರಜ್ವಲ್ ಬಂದ್ರೆ ಬಂಧನಕ್ಕೊಳಗಾಗ್ತಾರೆ, ಬಂಧನವಾಗ್ತಾ ಇದ್ರೆ ಜಾಮೀನು ಅರ್ಜಿ ಅನೂರ್ಜಿತ ಆಗತ್ತೆ. ಹಾಗಿದ್ದಲ್ಲಿ ಕೊನೆ ಹಂತದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಪ್ರಜ್ವಲ್ ಅರ್ಜಿ ಸಲ್ಲಿಸಿದ್ ಯಾಕೆ ಎನ್ನುವ ಪ್ರಶ್ನೆ. 3 ಕೇಸ್ಗಳಿರೋದು. ಹೊಳೆನರಸೀಪುರ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ, ರೇಪ್ ಕೇಸ್ ದಾಖಲಾಗಿರುವಂತದ್ದು. ಆ ಕೇಸ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ ಪ್ರಜ್ವಲ್. ನಾಳೆ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಪ್ರಜ್ವಲ್ ವಿರುದ್ಧ ಒಟ್ಟು 3 ಕೇಸು, ಒಂದು ಹೊಳೆನರಸೀಪುರದ ಕೇಸು, ಮತ್ತೊಂದು ಸಿಐಡಿ ಸೈಬರ್ ಠಾಣೆಗೆ ಸಂತ್ರಸ್ತೆ ದೂರು ಕೊಟ್ಟಿರುವಂತದ್ದು. ಆ ಕೇಸ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ಜೊತೆಗೆ ಮತ್ತೊಂದು ಸಿಐಡಿ ಸೈಬರ್ ಠಾಣೆಗೆ ಸಂತ್ರಸ್ತೆ ಕೊಟ್ಟಂತಹ ದೂರಿದೆ, 3ನೇ ಕೇಸ್ ಅದು. ಈ 3 ಕೇಸ್ಗಳಲ್ಲೂ ಕೂಡ ಜಾಮೀನು ಕೊಡಿ ಅಂತ ಅರ್ಜಿ ಹಾಕಿಕೊಂಡಿದ್ದಾರೆ. ನಿರೀಕ್ಷಣಾ ಜಾಮೀನಿಗಾಗಿ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಸಿದ್ದು, ಆ ಅರ್ಜಿಯ ವಿಚಾರಣೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಾಳೆ ಬರ್ತಾ ಇದೆ ವಿಚಾರಣೆಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.